ನಾವು ಮುಚ್ಚಿಡುವಂಥದ್ದು ಏನೂ ಇಲ್ಲ. ನಾವು ಡೈರೆಕ್ಟ್ ಆಗಿ ಇನ್ಸ್ಪೈರ್ ಆದ್ರೆ ಇನ್ಸ್ಪೈರ್ ಆಗಿದ್ದೀವಿ ನಾವು. ನಾನು ಅದೇ ಹೇಳ್ತಾ ಇದ್ದೀನಿ, ನಾನು ಪ್ರೇಮಂ ನೋಡಿದ್ಮೇಲೆ ನನಗೆ ಈ ಸಿನಿಮಾ ಮಾಡಬೇಕು ಅಂತ ಅನಿಸ್ತು. ಬಿಟ್ರೆ ಆಗುತ್ತೆ ಅನ್ನೋದೊಂದು ಕಾನ್ಸೆಪ್ಟ್ ಮಾಡಿರೋ. ಪ್ರವೀಣ್ BA ಅಂತ ಒಂದು ಕ್ವಶನ್ ಇದೆ. ಪ್ರೇಮಂ ಫಿಲ್ಮ್ ಇಂದ ಇನ್ಸ್ಪೈರ್ ಆಗಿರೋ ಮೂವಿ ಅಂತ ತುಂಬಾ ಜನ ಹೇಳ್ತಾ ಇದ್ದಾರೆ. ನಾನು ಆ ಮೂವಿ ನೋಡಿಲ್ಲ, ಇದರ ಬಗ್ಗೆ ನೀವು ಏನು ಹೇಳ್ತೀರಾ? ನಾನು ಪ್ರೇಮಂ ನೋಡ್ಬೇಕಾದ್ರೆ ನನಗೆ ನಿವಿನ್ ಪೋಲಿ ಸೆಕೆಂಡ್ ಲುಕ್ಕಲ್ಲಿ ಬಂದಾಗ ಪಕ್ಕ ರಿಚ್ಚಿ ಬಂದಂಗೆ ಆಯ್ತು ನನಗೆ. ಇನ್ಫ್ಯಾಕ್ಟ್ ನಾನು ಸಿನಿಮಾ ನೋಡೋಕೆ ಹೋಗಿರೋದೆ, ನಾನು ಸುಮಾರು ಜನ ಹೇಳಿದಾಗ ಏನಂತಂದ್ರೆ ಅವನು ಸೆಕೆಂಡ್ ಲುಕ್ಕಲ್ಲಿ ಬಂದಾಗ ಪಕ್ಕ ರಿಚ್ಚಿ ನೋಡ್ದಂಗೆ ಆಗುತ್ತೆ. ಬ್ಲ್ಯಾಕ್ ಶರ್ಟ್, ಶೇಡ್ಸ್, ಒಂದು ಸ್ವಲ್ಪ ಗಡ್ಡ, ಇದೆಲ್ಲ ನೋಡಿದಾಗ ಪಕ್ಕ ರಿಚ್ಚಿ ಬಂದಂಗೆ ಆಗುತ್ತೆ. ಅವನ ಆಟಿಟ್ಯೂಡ್ ಎಲ್ಲ ರಿಚ್ಚಿ ಬಂದಂಗೆ ಆಗುತ್ತೆ ಅಂತ ನನಗೆ ಸುಮಾರು ಜನ ಹೇಳಿದ್ರು. ಅದಕ್ಕೋಸ್ಕರ ನಾನು ಹೋಗಿ ಸಿನಿಮಾ ನೋಡಿದೆ. ನನಗೂ ಹಂಗೆ ಅನಿಸ್ತು. ಬಟ್ ನನಗೆ ನಾನು ಯಾವತ್ತೂ ಅವ್ರು ಇನ್ಸ್ಪೈರ್ ಆಗಿದ್ದಾರೆ ಅಥವಾ ನನ್ನನ್ನು ಕಾಪಿ ಮಾಡಿದ್ದಾರೆ ಅಂತ ಯಾವತ್ತೂ ನಾನು ಹೇಳಿಲ್ಲ. ಯಾಕಂತಂದ್ರೆ ಅವರು ನನ್ನ ಸಿನಿಮಾ ನೋಡಿನೂ ಇರ್ಬೋದು, ನೋಡ್ದೇನೂ ಇರ್ಬೋದು, ನೋಡಿ ಇನ್ಸ್ಪೈರ್ ಆಗಿನೂ ಇರ್ಬೋದು, ಇನ್ಸ್ಪೈರ್ ಆಗದೇನೂ ಇರ್ಬೋದು. ಅವರು ಇನ್ಸ್ಪೈರ್ ಆಗಿದ್ರೆ ನನ್ಗೆ ಖುಷಿ. ಇನ್ಸ್ಪೈರ್ ಆಗಿಲ್ಲ ಅಂತಂದ್ರೆ ನಾನು ಯಾಕೆ ನಾನು ಇಲ್ಲ ನನ್ನ ಸಿನಿಮಾ ನೋಡ್ಬಿಟ್ಟು ಅವ್ರು ಇನ್ಸ್ಪೈರ್ ಆಗಿ ನನ್ನನ್ನು ಕಾಪಿ ಮಾಡಿದ್ದಾರೆ ಅಂತ ಹೇಳಿ ನಾನು ಚಿಕ್ಕವನಾಗಲಿ ಅಂತ ಹೇಳಿ ಅದ್ರ ಬಗ್ಗೆ ಮಾತಾಡೋಕೆ ಹೋಗಿಲ್ಲ. ಯಾರ ಹತ್ರ ನಾನು ಅದರ ಬಗ್ಗೆ ಒಂದು ಕಮೆಂಟ್ ಹೊಡೆದಿಲ್ಲ. ಸೊ ಇವಾಗ ಆ ಕ್ಯಾರೆಕ್ಟರ್ ನಾನೇ ಪ್ಲೇ ಮಾಡಿದ್ದೀನಿ, ರಿಚಿ ಅನ್ನೋ ಕ್ಯಾರೆಕ್ಟರ್ ನಾನೇ ಪ್ಲೇ ಮಾಡಿದ್ದೀನಿ. ಬಟ್ ಆಬ್ವಿಯಸ್ಲಿ ಸೆಕೆಂಡ್ ಆಫ್ ಕರ್ಣ ರಿಚಿ ತರ ಆ ಬಾಡಿ ಲ್ಯಾಂಗ್ವೇಜ್ ಎಲ್ಲ ತೋರ್ಸಕ್ಕಾಗಲ್ಲ ಅವನು. ಸೊ ಸಟಲ್ ಆಗಿ ನಡೆದಿದ್ದೀನಿ. ಬಟ್ ಸೇಮ್ ಬ್ಲ್ಯಾಕ್ ಶರ್ಟ್ನ ಎಕ್ಸಾಕ್ಟ್ ಬ್ಲ್ಯಾಕ್ ಶರ್ಟ್ ಹೊಡೆದ್ರೆ ತಿರ್ಗಾ ಎಕ್ಸಾಕ್ಟ್ ರಿಚಿ ಆಗ್ಬಿಡುತ್ತೆ. ಸೊ ಬೇರೆ ತರ ಮಾಡಿದ್ವಿ. ಬಟ್ ಆ ಶೇಡ್ಸ್ ಅದೊಂದು ಏನೋ ಒಂದು ಬೇರೆ ಒಂದು ಲುಕ್ ಕೊಡುತ್ತೆ. ಅಂಡ್ ಪೀಪಲ್ ಹ್ಯಾಡ್ ಆಲ್ರೆಡಿ ಲೈಕ್ ಮೀ ಇನ್ ದಟ್ ಲುಕ್. ಸೊ ವಿಚ್ ಇಸ್ ವೈ ಅದನ್ನ ನಾವು ರಿಟೈನ್ ಮಾಡೋಣ ಅಂತ ಅನ್ಕೊಂಡ್ವಿ. ಅಂಡ್ ಮೇಕಿಂಗ್ ಬಗ್ಗೆ ಹೇಳೋದಾದ್ರೆ ಇದನ್ನ ಉಳಿದವ್ರ ಕಣ್ಣೆ ಅಂತ ಈ ಸ್ಟೈಲನ್ನೇ ನಾವು ಆಕ್ಚುಲಿ ಟ್ರೈ ಮಾಡಿರೋದು. ಅಂದ್ರೆ ಒಂದ್ ಸಿಂಗಲ್ ಶಾಟ್ ಆಗ್ಬಹುದು, ಹ್ಯಾಂಡ್ ಹೆಲ್ಡ್ ಶಾಟ್ಸ್ ಆಗ್ಬಹುದು, ಇವೆಲ್ಲ ಟ್ರೈ ಮಾಡಿದ್ದು. ಆದ್ಮೇಲೆ ಪ್ರೇಮಂ ಬಂದಿದ್ದು. ಸೊ ಎಲ್ಲಿ ಇನ್ಸ್ಪಿರೇಷನ್ ಏನಂತ ನನ್ಗೆ ಅರ್ಥ ಆಗ್ಲಿಲ್ಲ. ಅಂದ್ರೆ ಅಲ್ಲ ಆಮೇಲೆ ನಾವು ಪ್ರೇಮಂ ಸಿನಿಮಾ ನೋಡ್ಬಿಟ್ಟು, ಇನ್ಫ್ಯಾಕ್ಟ್ ಟು ಬಿ ಫ್ರಾಂಕ್, ನಾನು ಕಿರಿಕ್ ಪಾರ್ಟಿ ಸಿನಿಮಾನ ನಾವು ವಾಪಸ್ ಅಂದ್ರೆ ನಾನು 6 ವರ್ಷ ಹಿಂದೆ ಬರ್ದಿರುವಂತ ಸ್ಕ್ರಿಪ್ಟ್ ಅದು ಯಾವತ್ತು ಮಾಡ್ತೀನಿ ಅನ್ನೋದು ಮಾತುಕತೆ ಆಗಿತ್ತು. ಬಟ್ ಇವತ್ತು ಮಾಡೋಣ ಅಂತ ಯಾವತ್ತು ನಾವು ಡಿಸೈಡ್ ಮಾಡಿರಲಿಲ್ಲ. ಬಟ್ ಇನ್ಫ್ಯಾಕ್ಟ್ ಒಂದಂತೂ ನಿಜ, ಪ್ರೇಮಂ ನೋಡಿದ ಮೇಲೆ ನಮಗೆ ಕಿರಿಕ್ ಪಾರ್ಟಿ ಸಿನಿಮಾನ ತೆಗೆದು ಅದ್ರ ಮೇಲೆ ಸ್ವಲ್ಪ ವರ್ಕ್ ಮಾಡಿಬಿಟ್ಟು ನಾವು ಈ ಸಿನಿಮಾನ ಮಾಡೋಣ ಅನ್ನೋದು ನಾವು ಆ ಪ್ರೇಮಂ ಸಿನಿಮಾ ನೋಡಿದ ಮೇಲೆ ಡಿಸೈಡ್ ಮಾಡಿರೋದು. ಬಟ್ ಅಟ್ ದ ಸೇಮ್ ಟೈಮ್ ಅವಾಗೆಲ್ಲ ಕಮೆಂಟ್ಸ್ ಬಂದಿತ್ತು ನಮ್ಮ ಗ್ರೂಪ್ ಒಳಗಡೆ, ಇವಾಗ ಈ ತರ ಏನಾದ್ರು ಮಾಡಿದ್ರೆ ಡೆಫಿನೆಟ್ ಆಗಿ ಪ್ರೇಮಮಿಂದ ಇನ್ಸ್ಪೈರ್ ಅಂತ ಹೇಳ್ತಾರೆ ಅಂತ. ಸೊ ನಮ್ಮ ಒಳಗಡೆ ಡಿಸ್ಕಷನ್ ಏನು, ಅಟ್ಲೀಸ್ಟ್ ನಾನು ಆಸ್ ಅನ್ ಆಕ್ಟರ್ ಐ ವಾಂಟೆಡ್ ಟು ಪ್ಲೇ ದಿಸ್ ಕ್ಯಾರೆಕ್ಟರ್. ಅಂಡ್ ನಮ್ಮ ಒಳಗಡೆ ನಾನು ಎಲ್ರಿಗೂ ಹೆಂಗೆ ಸಮಜಾಯಿಸಿದೆ ಅಂತ ಹೇಳಿದ್ರೆ, ನಾನು ಆಲ್ರೆಡಿ ಈ ಕ್ಯಾರೆಕ್ಟರ್ನ ಈ ಲುಕ್ಕಲ್ಲಿ ಆಲ್ರೆಡಿ ಬಂದಿದ್ದೀನಿ ನಾನು ಆಸ್ ಎ ರಿಚಿ. ಸೊ ಆಮೇಲೆ ಪ್ರೇಮಂ ಬಂದಾಗ ಯಾರು ಆ ಥರ ಕಮೆಂಟ್ ಮಾಡಿಲ್ಲ ಉಳಿದವ್ರ ಕಡೆ. ಅಂದ್ರೆ ಆ ಕ್ಯಾರೆಕ್ಟರ್ ಅಟ್ಲೀಸ್ಟ್ ಲುಕ್ ಅಂಡ್ ಫೀಲ್ ಎಲ್ಲ ಅಲ್ಲಿಂದ ಇನ್ಸ್ಪೈರ್ ಅಂತ ಯಾರು ಕಮೆಂಟ್ ಮಾಡಿಲ್ಲ. ಸೊ ಇವಾಗ ಯಾಕೆ ಮಾಡ್ತಾರೆ ನಮ್ಮವ್ರು ಅವಾಗನೇ ಮಾಡಿಲ್ಲ. ಸೊ ಇವಾಗ ನಮ್ಮ ಸಿನಿಮಾ ಬಗ್ಗೆ ಯಾಕೆ ಕಮೆಂಟ್ ಮಾಡ್ತಾರೆ ಅಂತ ನಾನೇ ಇವರಿಗೆಲ್ಲ ಬುದ್ಧಿ ಹೇಳಿ ನಾವು ಕಂಟಿನ್ಯೂ ಮುಂದುವರೆದ್ವಿ ನಾವು ಈ ಐಡಿಯಾದಲ್ಲಿ. ಬಟ್ I can't help it. And ಇನ್ನೊಂದು ಕಮೆಂಟ್ ನಾನು ಓದ್ದೆ, ಏನಂದ್ರೆ ಆಂಗರ್. ಫಸ್ಟ್ ಟೈಮ್ ನಾವು ಹೇಳ್ತಿರೋದು ನಮ್ಮಿಂದ ಇನ್ಸ್ಪೈರ್ ಆಗಿದ್ದಾರೆ ಅಂತ. ನಾವೆಲ್ಲೂ ಕೂಡ ಅಲ್ಲ ನಾನು ಇವಾಗ್ಲೂ ಹೇಳ್ತಿಲ್ಲ ಇನ್ಸ್ಪೈರ್ ಆಗಿದ್ದಾರೆ ಅಂತ. ಇಟ್ಸ್ ಜಸ್ಟ್ ದಟ್ ಆ ಮಾತುಗಳು ಯಾಕೆ ಬರ್ತಾ ಇದೆ ಅಂತ ಅಂದ್ರೆ ಅದ್ ಬೇಕಾಗಿಲ್ಲ ಅನ್ನೋದು ಮಾತು. ನೀವು ಕತೆ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಇದಕ್ಕೂ ಸಂಬಂಧ ಇಲ್ಲ. ಕತೆ ನಾನು ಆಕ್ಚುಲಿ 6 ವರ್ಷ ಹಿಂದೆ ಬರ್ದಿರುವಂತ ಕತೆ, 2 ಲುಕ್ ಆವಾಗಲೇ ಬರ್ತಿದ್ದೆ, 2 ಲುಕ್ಕಲ್ಲಿ ಬರ್ತಾನೆ ಅಂತ ಕಾರಣ. ಆಮೇಲೆ ಇನ್ನೊಂದೇನೋ ಬಂತು, ಸಾನ್ವಿ ಮೇಲೆ ಕ್ರಶ್. ಇದು ನನ್ನ ರಿಯಲ್ ಲೈಫ್ ಇನ್ಸಿಡೆಂಟ್. ನಾನು ಫಸ್ಟ್ ಇಯರ್ ಅಲ್ಲಿ ಇರ್ಬೇಕಾದ್ರೆ ಐ ಹ್ಯಾಡ್ ಅ ಕ್ರಶ್ ಆನ್ ಫೈನಲ್ ಇಯರ್ ಗರ್ಲ್. ಅಂಡ್ ನಾನು ಫೈನಲ್ ಇಯರ್ ಅಲ್ಲಿ ಇರ್ಬೇಕಾದ್ರೆ ನನ್ನ ಫಸ್ಟ್ ಇಯರ್ ಹುಡುಗಿ ಮೇಲೆ ಕ್ರಶ್ ಇತ್ತು. ದಟ್ ಈಸ್ ದ ಇನ್ಸ್ಪಿರೇಷನ್. ಅಂಡ್ ಇನ್ನೊಂದೇನೋ ಬಂದು ನನಗೆ ಏನಂತಂದ್ರೆ, ಬ್ಯಾಂಗ್ಳೂರ್ ಡೇಸ್ ಒಂದು ಸೀನ್ ಕಾಪಿ ಮಾಡಿದಾರೆ ಅಂತ. ಇದರ ಹಿಂದೆ ಒಂದು ಕಂಪ್ಲೀಟ್ ಸ್ಟೋರಿ ಇದೆ. ಐ ಸ್ವೇರ್ ಆನ್ ಯು, ಐ ಹ್ಯಾವ್ ನಾಟ್ ವಾಚ್ಡ್ ಬ್ಯಾಂಗ್ಳೂರ್ ಡೇಸ್ ಆಸ್ ಆಫ್ ನೌ. ಇದುವರೆಗೂ ನಾನು ಬ್ಯಾಂಗ್ಳೂರ್ ಡೇಸ್ ನೋಡಿಲ್ಲ. ಬಟ್ ಪೋಸ್ಟ್ ಪ್ರೊಡಕ್ಷನ್ ಟೈಮಲ್ಲಿ ನಮ್ಮ ಸಣ್ಣ ಹೆಗ್ಡೆ ಅಂತ ನಮ್ಮ ಒಬ್ರು ಫ್ರೆಂಡ್ ಇದ್ದಾರೆ. ಅವರು ನಾರ್ಮಲಿ ಆಕ್ಟ್ಸ್ ಆಸ್ ಸ್ಕ್ರಿಪ್ಟ್ ಡಾಕ್ಟರ್. ನಾವೆಲ್ಲ ಸ್ಕ್ರಿಪ್ಟ್ ಬರೆದ ಮೇಲೆ ಅವರು ನಾವು ಬರ್ದಿರೋಂಥ ಸ್ಕ್ರಿಪ್ಟ್ ಅವ್ರಿಗೆ ಕೊಡ್ತೀವಿ, ಅವ್ರು ಓದ್ತಾರೆ. ಆವಾಗಲೂ ಆ ಥರ ಏನು ಕಮೆಂಟ್ ಬಂದಿರಲಿಲ್ಲ. ಬಟ್ ಪೋಸ್ಟ್ ಪ್ರೊಡಕ್ಷನ್ ಟೈಮಲ್ಲಿ ನಾವು ಸೀನ್ ಎಲ್ಲ ಶೂಟ್ ಮಾಡಿ ಆದಮೇಲೆ ಒಮ್ಮೆ ನೋಡಿದಾಗ ಇದು ಸ್ವಲ್ಪ ಬ್ಯಾಂಗ್ಳೂರ್ ಡೇಸ್ ಥರ, ಈ ಸೀನ್ ಥರ ಹಂಗಿದೆ ಅಂತ ಹೇಳಿದ್ರು. ನನಗೊಮ್ಮೆ ಭಯ ಆಯ್ತು ನನಗೆ. ಸೊ ನಾನು ಹೋಗಿ ನಾವು ಬ್ಯಾಂಗ್ಳೂರ್ ಡೇಸ್ ಓಪನ್ ಮಾಡ್ಬಿಟ್ಟು ಅಲ್ಲಿವರೆಗೂ
ನಮ್ಮ ಟೀಮ್ ಅಲ್ಲಿ ಕಿರಣ್ ರಾಜ್ ಒಬ್ಬನ್ ನೋಡಿದ ಬ್ಯಾಂಗ್ಳೂರ್ ಡೇಸ್, ಬಟ್ ಸ್ಕ್ರಿಪ್ಟ್ ಲೆವೆಲ್ ಅಲ್ಲಿ ಅವನಿಗೂ ಅದು ತಲೆಗೆ ಬಂದಿಲ್ಲ, ಎಡಿಟಿಂಗ್ ಟೈಮಲ್ಲೂ ತಲೆಗೆ ಬಂದಿಲ್ಲ. ಸನ್ನೆ ಹೆಗ್ಡೆ ಕಮೆಂಟ್ ಹೊಡೆದಾಗ ಅವನಿಗೂ ಭಯ ಶುರು ಆಯ್ತು, ಹೌದಲ್ವಾ ಅಂದ್ರೆ ಆ ತರ ಇದೆ ಅಂತ. ಆಮೇಲೆ ಅವಾಗ ಏನಂತಂದ್ರೆ ನಾವು ಸಾನ್ವಿ ತರ ಡೈರಿ ಹೆಂಗಿದೆಯಲ್ಲ ಆ ತರ ಬ್ಯಾಂಗ್ಳೂರ್ ಡೇಸ್ ಅಲ್ಲಿ ಒಂದು ಡೈರಿ ಇದೆ ಅಂತ ಬಂತು ನಮ್ಗೆ. ಇದು ಕಂಪ್ಲೀಟ್ ಇದನಿಗೆ ಡೆಫಿನೆಟ್ಲಿ ಹಿಂಗೆ ಕಮೆಂಟ್ ಬರುತ್ತೆ ಅಂತ ಹೇಳಿ ನಾವು ಆ ಬ್ಯಾಂಗ್ಳೂರ್ ಡೇಸ್ ಸೀನ್ ಹಾಕಿ ನೋಡಿದ್ವಿ. ಒಂದಷ್ಟು ಇಷ್ಟು ಸಿಮಿಲಾರಿಟೀಸ್ ಇತ್ತು, ಬಟ್ ಡೈರಿ ಇರಲಿಲ್ಲ. ಸೊ ನಂಗೊಂದು ಸ್ವಲ್ಪ ಸಮಾಧಾನ ಆಯಿತು. ಬಟ್ ಅಗೇನ್ ನನಗೆ ನಾನು ಈ ಸೀನ್ ಹೆಂಗೆ ಬರ್ದೆ ಅಂತ ನಾನು ಎಕ್ಸ್ಪ್ಲೈನ್ ಮಾಡೋಕ್ಕೆ ಇಷ್ಟಪಡ್ತೀನಿ. ನಾನು ಫಸ್ಟ್ ಇಯರಲ್ಲಿ ಇರಬೇಕಾದ್ರೆ ಇವರಿಗೆ ಮೋಸ್ಟ್ಲಿ ನಾನು ರಿಷಬ್ ಮೋಸ್ಟ್ಲಿ ಈ ಸ್ಟೋರಿ ಗೊತ್ತು, ಬಟ್ ಅಗೇನ್ ಈ ಸೀನ್ ಹಿಂಗೆ ಬಂತು ಅಂತ ಗೊತ್ತಿಲ್ಲ. ಯಾಕಂದ್ರೆ 6 ವರ್ಷ ಹಿಂದೆ ಬರ್ದಿರೋದು, ಅದಕ್ಕೆ ಯಾವತ್ತಕ್ಕೂ ನಾನು ಎಕ್ಸ್ಪ್ಲನೇಷನ್ ಕೊಡಕ್ಕೆ ಹೋಗಿಲ್ಲ. ಬಟ್ ಇವ್ರಿಗೆ ಯಾರಿಗೂ ಮೋಸ್ಟ್ಲಿ ಈ ಸ್ಟೋರಿನೂ ಗೊತ್ತಿಲ್ಲ. ನಾನು ಫಸ್ಟ್ ಇಯರ್ ಇರಬೇಕಾದ್ರೆ ನಂದೊಬ್ಳು ಫ್ರೆಂಡ್ ಇದ್ಲು, ನನ್ನ ಹೆಸರು ಹೇಳಲ್ಲ ಯಾಕಂದ್ರೆ ನಾನು ಆಲ್ರೆಡಿ ಲಾಸ್ಟ್ ಟೈಮ್ ಲೈವ್ ಹೋದಾಗ ನಾನು ಫೈನಲ್ ಇಯರ್ ಯಾರ ಮೇಲೆ ಕ್ರಶ್ ಇತ್ತು ಅವಳ ಹೆಸರು ಹೇಳಿದಾಗ ಅವ್ರ ಫೋಟೋ ಎಲ್ಲ ಹಾಕಿದ್ರು. ಸೊ ಆ ಥರ ತೊಂದರೆ ಆಗೋದು ಬೇಡ. ನಾನು ಫಸ್ಟಲ್ಲಿ ಇರ್ಬೇಕಾದ್ರೆ ಒಬ್ಳು ಫ್ರೆಂಡ್ ಇದ್ಲು. ಸೊ ಅವಳು ನನಗೆ ಶಿ ವಾಸ್ ಅ ವೆರಿ ಗುಡ್ ಫ್ರೆಂಡ್, ನನ್ನ ಸ್ಕೂಲ್ ಟೈಮಿಂದ ಅವಳು ಫ್ರೆಂಡ್. ಸೊ ಅವಳು ಆವಾಗ ನಾನು ಫಸ್ಟ್ ಇಯರಲ್ಲಿ ಇಂಜಿನಿಯರಿಂಗ್, ನಾವಿಬ್ರು ಫಸ್ಟ್ ಇಯರ್, ಅವಳು ಬೇರೆ ಬ್ರಾಂಚ್. ಯಾವತ್ತೂ ಒಮ್ಮೆ ಬಂದ ನಂತರ ಕೇಳಿದ್ಲು ನನ್ನ ಬಗ್ಗೆ ಯಾರಾದ್ರೂ ಬಂದು ನಿನಗೆ ನನ್ನ ಬಗ್ಗೆ ಕೆಟ್ಟದಾಗಿ ಏನಾದ್ರು ಮಾತಾಡಿದ್ರ ಅಂತ, ನನ್ನ ಬಗ್ಗೆ. ಅದಕ್ಕೆ ಇಲ್ವಲ್ಲ, ಏನೂ ಇಲ್ವಲ್ಲ ಅಂತ. ಹೌದಾ ಸರಿ, ಆ ಥರ ಏನೋ ಒಂದು ಎಲ್ಲರೂ ನನ್ನ ಬಗ್ಗೆ ಏನೋ ಮಾತಾಡ್ತಾ ಇದ್ದಾರೆ, ನಿನ್ನ ಹತ್ರ ಮಾತಾಡಬೇಕು ಅಂತ ಹೇಳಿದ್ಲು. ಸರಿ, ಹೆಂಗಿದ್ರು ನಾನು ಅವಾಗ ಟ್ರಾವೆಲ್ ಮಾಡ್ತಾ ಇದ್ದೆ, ನಾನು ಇನ್ನೂ ಹಾಸ್ಟೆಲಲ್ಲಿ ಇರ್ತಿರ್ಲಿಲ್ಲ. ಐ ವಾಸ್ ಅ ಕ್ಲಾಸ್ ರೆಪ್ರೆಸೆಂಟೇಟಿವ್ ಅವಾಗ. ಆ್ಯಂಡ್ 2 days ನಂತರ ಟ್ಯಾಲೆಂಟ್ಸ್ ಡೇ ಇತ್ತು. ಸೊ ಐ ವಾಸ್ ಅರೇಂಜಿಂಗ್ ದ ಟ್ಯಾಲೆಂಟ್ಸ್ ಡೇ, ಅಂದರೆ ಸಿನ್ಸ್ ಐ ವಾಸ್ ಅ ಕ್ಲಾಸ್ ರೆಪ್ರೆಸೆಂಟೇಟಿವ್. ಆವಾಗ ಸರಿ, ನಾನು ಹೆಂಗಿರು ಉಡುಪಿ ಹೋಗ್ಬೇಕಲ್ವಾ, ನಾವಿಬ್ರು ಬಸ್ಸಲ್ಲೇ ಹೋಗೋದು. ಸೊ ಬಸ್ಸಲ್ಲಿ ನನಗೆ ಎಕ್ಸ್ಪ್ಲೈನ್ ಮಾಡು, ನಾನು ಇದನ್ನೆಲ್ಲ ಕೆಲಸ ಮುಗಿಸ್ತೀನಿ ಅಂತ ಹೇಳಿ ನಾವಿಬ್ರು ಬಸ್ ಸ್ಟ್ಯಾಂಡ್ವರೆಗೂ ಹೋದ್ವಿ. ಇನ್ನೇನು ಬಸ್ ಬರಬೇಕು, ಆವಾಗ ಒಬ್ಬ ಫ್ರೆಂಡ್ ಕರೆದು ಟ್ಯಾಲೆಂಟ್ಸ್ ಡೇ ಬಗ್ಗೆ ಮಾತಾಡೋಕೆ ಶುರು ಮಾಡ್ದ. ಅವ್ಳು ಕಾಯ್ತಾ ಇದ್ಲು ನನಗೋಸ್ಕರ. 1 hour ಕಾದ್ಲು, 2 hour ಕಾದ್ಲು. ಆಮೇಲೆ ಹೇಳಿದ್ಲು, ಇಲ್ಲ ನಂಗೆ ಲೇಟ್ ಆಗ್ತಿತ್ತು, ನಾನು ಹೊಡ್ತೀನಿ, ಆಮೇಲೆ ನಾಳೆ ನಂಗೆ ಎಕ್ಸ್ಪ್ಲೈನ್ ಮಾಡು ಅಂತ. ಸರಿ ಅಂತ ಹೇಳಿ ನೀನು ಹೋಗು, ನಾನು ನಾಳೆ ನಂಗೆ ಹೇಳು ಅಂತ ಹೇಳಿ ನಾನು ಅವಳನ್ನು ಕಳಿಸಿದೆ. ನೆಕ್ಸ್ಟ್ ಡೇ ನಾನು ಬೆಳಿಗ್ಗೆ ಕಾಲೇಜಿಗೆ ಹೋಗಬೇಕಾದ್ರೆ ಐ ಗೆಟ್ ಅ ನ್ಯೂಸ್ ದಟ್ ಶಿ ಇಸ್ ಕಮಿಟೆಡ್ ಸುಸೈಡ್. ಮನೆಗೆ ಹೋದವಳು ಸೂಸೈಡ್ ಮಾಡ್ಕೊಂಡಿದ್ದಾಳೆ. ಶಿ ವಾಸ್ ಅ ಗುಡ್ ಫ್ರೆಂಡ್, ಐ ಮೀನ್ ಸಾರಿ ಡಿಸ್ಕನೆಕ್ಟ್ ಆಯಿತು. ಸೊ ಶಿ ವಾಸ್ ಅ ಗುಡ್ ಫ್ರೆಂಡ್, ನನ್ನ ಸ್ಕೂಲಿಂದ ನನ್ನ ಜೊತೆ ಇದ್ದಂತಹ ಫ್ರೆಂಡ್. ಸೊ ನಾವು ಫ್ರೆಂಡ್ಸ್ ಎಲ್ಲ ಸೇರಿ ಅಟ್ಲೀಸ್ಟ್ ಓಕೆ ಕ್ರಿಮೇಷನ್ಗಾದ್ರೂ ಅವಳದು ಹೋಗಬೇಕು ಅಂತ ನಾವು ಅಂದ್ಕೊಂಡಾಗ ಅವಳಿಗೆ ಫೋನ್ ಮಾಡಿದ್ವಿ. ಅವಳ ತಂದೆ ಅಂದರೆ ಅವಳ ಮನೆಗೆ ಫೋನ್ ಮಾಡಿದ್ವಿ. ಅವಳ ತಂದೆ ಫೋನ್ ರಿಸೀವ್ ಮಾಡಿದ್ರು. ಫೋನ್ ರಿಸೀವ್ ಮಾಡಿಬಿಟ್ಟು ಅವಳ ಮಗಳೇ ಅಲ್ಲ, ಈ ಥರ ಎಲ್ಲ ಫೋನ್ ಮಾಡಕ್ಕೆ ಹೋಗಬೇಡಿ, ಅವಳ ಕ್ರಿಮೇಷನ್ಗೆ ನಾನು ಹೋಗ್ತಾ ಇಲ್ಲ ಅಂತ ಹೇಳಿ ಫೋನ್ ಇಟ್ಬಿಟ್ರು. ನಮ್ಮ ಕ್ವೆಶನ್ಸು ಆನ್ಸರು ಮಾಡಿಲ್ಲ. ಅಟ್ಲೀಸ್ಟ್ ನಾವಾದರೂ ಹೋಗೋಣ ಅಂತ ಹೇಳಿದ್ರೆ. ಸೊ ದಿಸ್ ವಾಸ್ ಅ ಬಿಗ್ ಶಾಕ್ ಫಾರ್ ಮಿ, ವಿಚ್ ಇಸ್ ವಾಟ್ ಫಸ್ಟ್ ಹಾಫಲ್ಲಿ ಕಂಪ್ಲೀಟ್ ಇನ್ಸ್ಪಿರೇಷನ್. ಸೊ ಇದ್ರ ಬಗ್ಗೆ ನಾನು ಆ 2-3 days ನಂಗೆ ನಿದ್ದೆನೇ ಬಂದಿರಲಿಲ್ಲ. ಆಮೇಲೆ ಇದ್ರ ಬಗ್ಗೆ ನಾನು ತುಂಬ ಯೋಚನೆ ಮಾಡಿದ್ದೆ. ಈ ಸ್ಕ್ರಿಪ್ಟ್ ಬರೀಬೇಕಾದ್ರೆ ಆಬ್ವಿಯಸ್ಲಿ ಅಂದರೆ ಇಟ್ಸ್ ಅ ಕೊಲಾಜ್ ಆಫ್ ಮೆನಿ ಥಿಂಗ್ಸ್. ಈ ಸ್ಕ್ರಿಪ್ಟ್ ಕತೆ ಬರೀಬೇಕಾದ್ರೆ ಸೊ ಸಾನ್ವಿದ್ ಒಂದು ಇನ್ಸಿಡೆಂಟ್ ಡೆಫಿನೆಟ್ಲಿ ಇದರಿಂದ ಇನ್ಸ್ಪೈರ್ ಆಗಿರೋದು. ಸೆಕೆಂಡ್ ಹಾಫ್ ಬರೀಬೇಕಾದ್ರೆ ನನಗೊಂದು ಯೋಚನೆ ಬಂತು. ನಾನು ಇವಾಗ ಆಫ್ಟರ್ ಸೋ ಮೆನಿ ಇಯರ್ಸ್, ನಾನು ಇಂಜಿನಿಯರಿಂಗ್ ಆದಮೇಲೆ ಒಂದು 2-3 years ನಂತರ ಬರೆದಿರೋಂಥ ಕತೆ. 2-3 years ನಂತರ ನಾನು ಇವಾಗ ವಾಪಸ್ ಅವಳ ಮನೆಗೆ ಹೋದರೆ ಅವಳ ತಂದೆ ಇವಾಗಲೂ ಅದೇ ಸಿಟ್ಟಲ್ಲಿದ್ದಾರಾ ಅಥವಾ ಚೇಂಜ್ ಆಗಿದ್ದಾರಾ ಅಂತ ಒಂದು ಥಾಟ್ ಬಂತು. ಸೊ ಆಬ್ವಿಯಸ್ಲಿ ನನ್ನ ಪ್ರಕಾರ ಚೇಂಜ್ ಆಗಿರ್ತಾರೆ. ಎಷ್ಟೇ ಕಠೋರವಾಗಿರುವಂಥ ತಂದೆನೂ ಆ ಟೈಮಲ್ಲಿ ಅವನಿಗೆ ಈಗೋ ಜಾಸ್ತಿ ಆಗಿರ್ಬೋದು. ಬಟ್ ಇವತ್ತಿನ ಡೇಟಲ್ಲಿ ಡೆಫಿನೆಟ್ಲಿ ಈಗೋ ಅವರದ್ದು ಹೋಗಿರುತ್ತೆ. ಆ್ಯಂಡ್ ಅವರಿಗೆ ಅವಳ ಮಗಳು ಏನು ಅಂತ ನನಗೆ ಎಷ್ಟು ಗೊತ್ತಿತ್ತೋ ಅಷ್ಟು ಅವ್ರ ತಂದೆಗೂ ಗೊತ್ತಿರುತ್ತೆ. ಅದು ಅವ್ರು ರಿಯಲೈಸ್ ಮಾಡ್ಕೊಂಡಿರ್ತಾರೆ ಅಂತ ನಾನು ಅನ್ಕೊಂಡೆ. ನಾನು ಯಾವತ್ತೂ ಅವ್ರ ಮನೆಗೆ ಹೋಗಿಲ್ಲ. ಸೊ ಅದನ್ನ ತಲೆಯಲ್ಲಿ ಇಟ್ಕೊಂಡೆ ನಾವು ಬರ್ದಿರೋದು. ಆರ್ಯ ಸಾನ್ವಿನ್ ತಗೊಂಡು ಹೋಗೋ ಕಾರಣ ಏನು ಅಂತಂದ್ರೆ, ಇದು ನಾವು ನೆಕ್ಸ್ಟ್ ರೀಸೆಂಟ್ ಆಗಿ ಡೆವಲಪ್ ಮಾಡಿರುವಂಥ ಡೆವಲಪ್ಮೆಂಟ್. ನಾವು ಕೂತ್ಕೊಂಡು ಬರೀಬೇಕಾದ್ರೆ ಆರ್ಯದ ಕ್ಯಾರೆಕ್ಟರ್ ಎಲ್ಲೋ ಬಿದ್ದೋಗ್ತಾ ಇದೆ. ಸೊ ಅವಳಿಂದ ಏನೊಂದು ಆಗಬೇಕು ಅಂತ ಯೋಚನೆ ಮಾಡಿದಾಗ ಸರಿ, ಸಾನ್ವಿ ಮನೆಗೆ ಆರ್ಯನೇ ಕರ್ಕೊಂಡು ಹೋಗಿದ್ರೆ ಹೆಂಗಿರುತ್ತೆ, ಅದು ನೈಟ್ ಫುಲ್ ಎಂಜಾಯ್ ಅವರು ತುಂಟಾಟ ಮಾಡಿ 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 ಕೊನೆಗೆ ಹೋಗಿ ಸಾನ್ವಿ ಮನೆಗೆ ಹೋಗಿ ಬಿಟ್ರೆ ಹೆಂಗಿರುತ್ತೆ ಅನ್ನೋ ಒಂದು ಥಾಟಲ್ಲಿ ಬರ್ದಿರೋದು. ನಾವು ಯಾರು ಅಟ್ಲೀಸ್ಟ್ ನಾನು ಬ್ಯಾಂಗ್ಳೂರ್ ಡೇಸ್ ನೋಡೇ ಇಲ್ಲ. ನಾನು ಅದಕ್ಕಿಂತ ಮುಂಚೆನೇ ಈ ಸ್ಕ್ರಿಪ್ಟ್ ಬರೆದಿದ್ದೆ. ಆಮೇಲೆ ನಾವು ಬರಿಬೇಕಾದ್ರೂ ನೋಡಿದಂಥ ಕಿರಣ್ ರಾಜ್ ಒಬ್ಬನೇ, ಅವರಿಗೂ ಈ ತಲೆಗೆ ಬಂದಿಲ್ಲ ಅಂದರೆ ಅದಲ್ಲಿದೆ ಅಂತ. ನಾವು ನಾರ್ಮಲ್ ಆಗಿ ಹೆಂಗೆ ವರ್ಕ್ ಮಾಡ್ತೀವಿ ಅಂತಂದ್ರೆ, ಯಾವುದಾದ್ರೂ ಒಂದು ಸೀನ್ ಬರಿಬೇಕಾದ್ರೆ ಮಗ ನಾರ್ಮಲ್ ಆಗಿ ಅಭಿ ಹೇಳ್ತಾನೆ, ಈ ಸಿನಿಮಾದಲ್ಲಿ ಹಿಂಗಿದೆ, ಈ ತರ ಒಂದು ಸೀನ್ ಇದೆ ಮಗ ಅಂತ ಇವನ ಕಮೆಂಟ್ ಬರುತ್ತೆ ಅಥವಾ ಕಿರಣ್ ರಾಜಿನ ಕಮೆಂಟ್ ಬರುತ್ತೆ. ಯಾರಿಂದ ಕಮೆಂಟ್ ಬಂದ್ರು ಆ ಸೀನ್ ನಾವು
ಅದನ್ನ ಅರ್ಧ ಬರ್ಧ ಸೀನ್ ಸೈಡಲ್ಲಿ ಇಟ್ಟು ಬೇರೆ ಏನೋ ಯೋಚನೆ ಮಾಡಕ್ಕೆ ಶುರು ಮಾಡ್ತೀವಿ ನಾವು. ಯಾಕಂದ್ರೆ ನಮ್ಗೆ ಇದು ಬೇಡ. ಏನಂತಂದ್ರೆ ಇವರು ಇದರಿಂದ ಇನ್ಸ್ಪೈರ್ ಆಗಿದ್ದಾರೆ, ಇದರಿಂದ ಇನ್ಸ್ಪೈರ್ ಆಗಿದ್ದಾರೆ ಅನ್ನೋದು ಈ ಕಮೆಂಟ್ಸೇ ನಮ್ಗೆ ಇಷ್ಟ ಆಗಲ್ಲ. ಈ ತರ ಕಮೆಂಟ್ಸ್ ಬರುತ್ತೆ ಅನ್ನೋದು ಗೊತ್ತು ನಮ್ಗೆ. ನಮ್ಮವರೇ ಸ್ಪೆಷಲ್ ಆಗಿ ನಮ್ಮವ್ರ ಹತ್ರದವರೇ ಜಾಸ್ತಿ ಈ ತರ ಕಮೆಂಟ್ಸ್ ಮಾಡಕ್ ಶುರು ಮಾಡೋದು. ಕೆಲವರು ಹೇಳಿದ್ದಾರೆ ಎಕ್ಸ್ಪ್ಲನೇಷನ್ ಕೊಡೋದು ಬೇಡ, ಅವ್ರಿಗೆಲ್ಲ ಹೇಳೋರು ಹೇಳ್ತಿರ್ತಾರೆ ತಲೆ ಕೆಡ್ಸ್ಕೊಂಡು ಹೋಗ್ಬೇಡಿ ಅಂತ. ಸಿನಿಮಾ ಸೂಪರ್ ಹಿಟ್ ಆಗಿದೆ. ಅಲ್ಲ, ನಾನು ಯಾಕೆ ಎಕ್ಸ್ಪ್ಲೈನ್ ಮಾಡ್ತಿದ್ದೆ ಅಂತಂದ್ರೆ ಈ ಸಿನಿಮಾದ ಮೇಲೆ ನಾವು ರೈಟಿಂಗ್ ಅಂತ ಬಂದಾಗ 4 ತಿಂಗಳು ಕೆಲಸ ಮಾಡಿದೀವಿ. ಎಕ್ಸಾಕ್ಟ್ಲಿ 4 months ನಾವು 1 2 3 4 5 ಆಮೇಲೆ ಚಂದ್ರಜಿತ್ 6 ಜನ 4 months ಅಲ್ಲ 6 ಜನ ಅಲ್ಲ 6 ಜನ 4 ತಿಂಗಳು ಕೆಲಸ ಮಾಡಿದೀವಿ. ಅಂತಂದ್ರೆ ಯಾರೋ ಒಬ್ಬ ಬಂದು ನೀವು ಇದರಿಂದ ಕಾಪಿ ಮಾಡಿದಾರೆ ಅಂತ ಹೇಳಿದಾಗ ನಾವು 4 ತಿಂಗಳು ಮಾಡಿರೋ ಕೆಲಸ ಹಂಗಿದ್ರೆ ಏನು ಹಂಗಿದ್ರೆ ಸುಮ್ಮನೆ ಕೂತ್ಕೊಂಡು ನಾವು ಹಂಗಿದ್ರೆ ಏನೋ ಟೈಮ್ ಪಾಸ್ ಮಾಡ್ತಾ ಇದ್ವಾ? ಈ ತರ ಬೇಜಾರಾಗುತ್ತೆ ಅಷ್ಟೇ. ಅಲ್ಲ, ನಾವು ಕಾಪಿ ಮಾಡಿದ ನಿಮ್ಮ ಮನೇಲಿ DVD ಪ್ಲೇಯರ್ ಅಲ್ಲಿ ಇದೆ ನೋಡಕ್ಕೆ. ಇನ್ನೊಂದು ಏನಂತಂದ್ರೆ, ನಾನು ಇಲ್ಲಿ ಯಾರ ಜೊತೆ ಚಾಟ್ ಮಾಡ್ತಾ ಇದೀನಿ ಅಂತ ಅನ್ಕೊಂಡಿದ್ದಾರೆ. ನಾನು ಲೈವ್ ಅಲ್ಲಿ ಏನೆಲ್ಲ ಕ್ವಶನ್ ಕೇಳ್ತೀರಾ ಕ್ವಶನ್ ನೋಡ್ತಾ ಇದ್ದೀನಿ, ಅದು ಒಂದು ಕ್ಲಾರಿಫಿಕೇಶನ್ ಇರಲಿ ಅಂತ. ಅಂದ್ರೆ ನಾನು ಮಾತಾಡ್ತಿರ್ಬೇಕಾದ್ರೆ ನನ್ಗೆ ಇಲ್ಲಿ ಓದಕ್ಕಾಗಲ್ಲ. ಸೊ ಅವರು ಇಲ್ಲಿ ಓದ್ತಾ ಅವ್ರು ಇಷ್ಟ ನಾವು ಓದ್ತಾ ಇದ್ದಾರೆ. ಸೊ ನಾವು ಮಾಡಿರುವಂತ ಕೆಲ್ಸಗೆ ಏನೋ ಅದಕ್ಕೆ ಇನ್ಸಲ್ಟ್ ಮಾಡಬೇಡಿ ಅನ್ನೋ ಒಂದೇ ಒಂದು ಆಸೆ. ಅಂಡ್ ಸ್ಪೆಷಲಿ ಒಬ್ರು ಕೆಲವೊಂದು ಫಿಲ್ಮ್ ಮೇಕರ್ಸೇ ಇಂಡಸ್ಟ್ರಿಯವರೇ ಈ ತರದೆಲ್ಲ ಕಮೆಂಟ್ ಹೊಡೆದಾಗ ನಮಗೆ ಅಂದ್ರೆ ಅವರು ಸುಮ್ಮನೆ ಸಿನಿಮಾಗಳು ಮಾಡ್ತಾರೆ, ಅವ್ರ ಸಿನಿಮಾಗಳಿಗೂ ಈ ತರ ಕಮೆಂಟ್ ಬರೋ ಚಾನ್ಸಸ್ ಇದೆ. ಓಕೆನಾ? ಆಮೇಲೆ ನೀವು ಯಾವುದೇ ಸಿನಿಮಾ ಮಾಡಿ, ಯಾವುದೇ ಸೀನ್ ತಗೊಳ್ಳಿ, ನಾನು ಇನ್ನೊಂದು ಸಿನಿಮಾ ನಿಮ್ಗೆ ತಂದು ತೋರಿಸ್ತೀನಿ. ಕಂಪ್ಲೀಟ್ ಆಗಿ ನೀವು ಹೊಸ ಸೀನ್ ಬರೆಯೋಕ್ಕೆ ಇವತ್ತು ಅಂದ್ರೆ ಇಟ್ಸ್ ಇಂಪಾಸಿಬಲ್. ಸೊ ಈ ತರ ಕಮೆಂಟ್ಸ್ ಸ್ಪೆಷಲಿ ನಮ್ಮ ಇಂಡಸ್ಟ್ರಿಯವರು ಅಟ್ಲೀಸ್ಟ್ ಮಾಡೋದು ನಿಲ್ಲಿಸಬೇಕು. ಅನ್ಲೆಸ್ ವಿ ಹ್ಯಾವ್ ಆ ಸೀನ್ನ ಪಕ್ಕ ಹಂಗಿಂದ ಹಿಂಗೆತ್ತಿ ಹಂಗೆ ಇಟ್ಟಿದೀವಿ ವಿತ್ ಡೈಲಾಗ್ಸ್, ಆವಾಗ ಬೇರೆ ವಿಷಯ. ಬಟ್ ಎನಿವೇಸ್, ಓಕೆ, ನೆಕ್ಸ್ಟ್ ಕ್ವೆಶ್ಚನ್ಸ್ ಏನಾದ್ರು ಇದೆಯಾ? ಜಯಂತ್ ಅಂತ ಒಬ್ರು ಆವಾಗಿಂದ ಒಬ್ರು ನಿಮ್ಗೆ ಹಾಯ್ ಹೇಳ್ತಿದ್ದಾರೆ, ನೀವು ಒಂದ್ಸಲಿ ಹಾಯ್. ಸಾರಿ ಜಯಂತ್, ಹಾಯ್. ಅದರಿಂದ ಕಾಪಿ ಮಾಡಿದೀವಿ ಅಂತ ಹೇಳಿದ್ರೆ ನಾನು ಡೆಫಿನೆಟ್ಲಿ ಅದನ್ನ ಒಪ್ಪಲ್ಲ. ಯಾಕಂದ್ರೆ ನಾವು ಯೂಸ್ ಮಾಡಿರುವಂತಹ ಶಾರ್ಟ್ಸ್ ನಾವು ಉಳಿದವರು ಕಣ್ಣಂತ ಯೂಸ್ ಮಾಡಿದೀನಿ. ಏನೋ ಬಿಲ್ಡಪ್ ಶಾರ್ಟ್ ಏನು ನಾವು ಕನ್ನಡ ಸೆಕೆಂಡ್ ಹಾಫ್ ಅಲ್ಲಿ ಕೊಟ್ಟಿದ್ದೀವಿ, ಅದನ್ನ ಸೇಮ್ ಬಿಲ್ಡಪ್ ಶಾರ್ಟ್ ನಾನು ರಿಚಿ ಕೊಟ್ಟಿದ್ದೀನಿ. ನಾನು ರಿಚಿ ನಡ್ಕೊಂಡ್ ಬರ್ಬೇಕಾದ್ರೆ ಏನೋ ಉಡುಪಿ ಕಾರ್ ಸ್ಟ್ರೀಟ್ ಅಲ್ಲಿ ನಡ್ಕೊಂಡ್ ಬರ್ಬೇಕಾದ್ರೆ ಅದು ಸೇಮ್ ಶಾರ್ಟ್ ಇಟ್ಟಿದ್ದೀನಿ ನಾನು. ಬಟ್ ಏನಂದ್ರೆ ಅಲ್ಲಿ ಒಬ್ಬನೇ ಇದ್ದ, ಇಲ್ಲಿ ಒಬ್ವಿಯಸ್ಲಿ ನಮ್ಗೆ ಸಿನಿಮಾ ಕಾಲೇಜ್ ಸಿನಿಮಾ ಅಂತ ಹೇಳಿದ್ಮೇಲೆ ಫ್ರೆಂಡ್ಸ್ ನಡ್ಕೊಂಡೇ ಬರ್ತಾರೆ ಜೊತೆಗೆ. ನಾನು ಅವ್ರನ್ನ ಬಿಟ್ಬಿಟ್ಟಿಲ್ಲ, ನಾನು ಒಬ್ಬನೇ ಹೋಗ್ತೀನಿ, ನಾನು ಒಬ್ಬನೇ ಬಿಲ್ಡಪ್ ತಗೋತೀನಿ ಅಂತ ಹೇಳಕ್ಕಾಗಲ್ಲ. ಎಕ್ಸಾಕ್ಟ್ಲಿ. ನನಗೆ ಏನಂದ್ರೆ ಈ ಮಲಯಾಳಿ ಆಡಿಯನ್ಸ್ ನಮ್ಮ ಸಿನಿಮಾ ನೋಡಿದವ್ರು ಯಾರು ಕಾಪಿ ಅಂತ ಹೇಳಿಲ್ಲ. ಪ್ರೇಮ ನೆನಪು ಮಾಡುತ್ತೆ ಅಂತ ಹೇಳಿದ್ದಾರೆ. ಆಬ್ವಿಯಸ್ಲಿ ಅದಕ್ಕೆ ನಾವು ನಮ್ಮ ಕಡೆಯಿಂದ ಏನು ಕಮೆಂಟ್ಸ್ ಇಲ್ಲ, ಯಾಕಂದ್ರೆ ದಟ್ ಈಸ್ ಆಬ್ವಿಯಸ್, ನೆನಪು ಮಾಡುತ್ತೆ ಅಂತ. ಬಟ್ ಎನಿ ಅದರ್ ಫಿಲ್ಮ್, 3 Idiots ಒಂದು 2-3 ಕಮೆಂಟ್ ಅದು ಬಂತು. 3 Idiots ಮತ್ತೆ ಹ್ಯಾಪಿ ಡೇಸ್, ಅದೆಲ್ಲ ನಾನು ಹ್ಯಾಪಿ ಡೇಸ್ ಎಲ್ಲ ಒಂದೇ ಸಲ ನೋಡಿರೋದು. ಅದು 10 ವರ್ಷದ ಹಿಂದೆ, 6 ವರ್ಷದ ಹಿಂದೆ ನೋಡಿರೋದು. ಸೊ ಅದೆಲ್ಲ ನಂಗೆ ನೆನಪಿರೋಕ್ಕೂ ಚಾನ್ಸ್ ಇಲ್ಲ. ನಾವು ಮಾಡಿರೋದು ಇಂಜಿನಿಯರಿಂಗ್ ಸಬ್ಜೆಕ್ಟ್. ಸೊ ಆಬ್ವಿಯಸ್ಲಿ ಅಂದ್ರೆ ಹುಡುಕಕ್ಕೆ ಹೋದ್ರೆ ಡೆಫಿನೆಟ್ ಏನೋ ಸಿಮಿಲಾರಿಟಿ ಸಿಗ್ಬೋದು ನನಗೆ. ಇಲ್ಲೊಂದು ಮನು ಗೌಡ ಅಂತ ಒಂದು ಇದು ಮಾಡಿದ್ದಾರೆ. ಸರ್, ನಿಮ್ ಕಿರಿಕ್ ಕಾರ್ನ ಹರಾಜ್